ಅವತ್ತು ನಾನೊಬ್ಳೆ ಕೂತಿರ್ಬೇಕಾದ್ರು ಹೀಗೆ ಫಸ್ಟ್ ಮಿಂಚ್ ಬಂತು, ಆಮೇಲೆ ಮಳೆ ಬಂತು. ಇವಾಗ ಮಿಂಚ್ ಬರ್ತಿದೆ ಅಂದ್ರೆ ಮತ್ತೆ ಮಳೆ ಬರುತ್ತೆ ಅಂತ. ಸೇಮ್ ಸಿಚುವೇಶನ್ ಬಟ್ ಡಿಫ್ರೆಂಟ್. ಹಾಗಿರೋ ನಾವಿಬ್ಬರು ಮಳೆ ನೆನೆಯಣ್ಣ. ಒಂದು ನಿಮಿಷ ಇದೆಲ್ಲ ಬಾರ ತೆಗೆದು ಬಿಡ್ತೀನಿ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೇ ಸರಸರನಿ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕಿ ಮಿರಮಿರನಿ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ. ಜಗ್ಗ, ಮಳೆ ಜೋರಾಗಿ ಬರ್ತಾ ಇದೆ ಕಣೋ. ಗೊತ್ತಮ್ಮ, ಪಾಪ ಮಕ್ಕಳು ಮಳೆಯಲ್ಲಿ ನೆಂದು ನಡುಗ್ತಾ ಇದ್ದಾರೆ. ಅವ್ರಿಗೂ ನನಗೂ ಸಂಬಂಧ ಇಲ್ಲ. ಈ ಕಲ್ಮನ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೋ, ಅವರು ನಮ್ಮ ಮಕ್ಕಳು ಕಣೋ. ಮಳೆಯಲ್ಲಿ ನೆಂದು ಚಳಿ ಜ್ವರ ಬಂದರೆ ಆರೋಗ್ಯ ಹಾಳಾಗುತ್ತೆ ಕಣೋ. ಅವ್ರ ನರಳಾಟದ ಪಾಪ ನಮಗೆ ಸುತ್ತಕೊಳುತ್ತೆ ಕಣೋ. ದಯವಿಟ್ಟು ಬಾಗಿಲು ತೆಗೆದು ಅವ್ರನ್ನ ಒಳಗೆ ಕರ್ಕೊಳ್ಳೋ. ಹೇಳಿದ್ದೀನಿ, ಎಷ್ಟೋ ಹೇಳ್ಬೇಕಮ್ಮ ನಿನಗೆ. ಆಗಲ್ಲ ಅಂದರೆ ಆಗಲ್ಲ. ಅನ್ಬೇಡ ಕಣ ಜಗ್ಗ, ಪಾಪ ಕಣೋ ಅವರು. ಮದುವೆ ಮಂಟಪದಲ್ಲೇ ಪಾಪ ಪುಣ್ಯದ ಲೆಕ್ಕಾಚಾರ ಮುಗಿದೋಯ್ತು. ಲೇ ಜಗ್ಗ, ಅವರು ಮನಸ್ಸು ಮಾಡಿದ್ರೆ ನನ್ನ ಜೊತೆ ಊರಿಗೆ ಬರ್ಬೋದಿತ್ತು, ಇಲ್ಲ ಇನ್ನೆಲ್ಲಾದರೂ ಹೋಗಿ ಬೆಚ್ಚಗಿರ್ಬೋದಿತ್ತು. ಆದರೆ ಅವ್ರು ಹಾಗೆ ಮಾಡಲಿಲ್ಲ. ಯಾಕೆ ಹೇಳು? ಜಗನ್ನಾಥ್ ವೇಷ್ಟ್ರ ಮಗ ಮನೆ ಒಡೆದು ಬೇರೆ ಸಂಸಾರ ಹೂಡಿದಾನೆ ಅಂತ ನಿನಗೆ ಕೆಟ್ಟ ಹೆಸರು ಬರದೇ ಇರಲಿ ಅಂತ ನಿನ್ನ ಗೌರವ ಕಾಪಾಡಿದ್ದಾರೆ ಕಣೋ. ಅದಕ್ಕಾದ್ರೂ ಅವ್ರನ್ನ ಕ್ಷಮಿಸಿ ಒಳಗೆ ಕರ್ಕೊಳ್ಳೋ. ಜಯ, ನೀನಾರು ಬುದ್ಧಿ ಹೇಳಿ ನಿನ್ನ ಗಂಡನಿಗೆ. ಇಲ್ಲಮ್ಮ, ಅವ್ರ ಮಾತು ಕೇಳದೆ ಇರೋದಕ್ಕೆ ಇವತ್ತು ಕೈಲಾಗದಿರೋ ಪರಿಸ್ಥಿತಿಲಿ ನಾನು ಕೂತಿರೋದು. ವಿಷ್ಣು, ನೀನು ಮನೆಗೆ ಹಿರಿ ಮಗ, ನೀನಾದರೂ ಹೇಳ. ಅಪ್ಪ ವಿಷ್ಣು,
ಮಾವ ಅವರು ತಪ್ಪು ಮಾಡಿದ್ದಾರೆ ನಿಜ. ಅದಕ್ಕೆ ಅವ್ರನ್ನ ಬೀದಿಲಿ ನಿಲ್ಲಿಸಿ ಶಿಕ್ಷೆ ಕೊಡೋ ಬದಲು ಮನೆ ಒಳಗೆ ಕರೆದು ಅವ್ರ ವಿಷಯನ ಯಾರು ನನ್ನ ಹತ್ರ ಮಾತಾಡಬೇಡಿ. ಏ ಸಾಕ್ಷಿ, ಇಷ್ಟೆಲ್ಲ ಅವಾಂತರ ಆಗ್ತಾ ಇರೋದು ನಿನ್ನಿಂದಾನೆ. ನಮ್ಮ ಜಗ್ಗ ಯಾವತ್ತು ಯಾರ ಜೊತೆಲೂ ಇಷ್ಟು ನಿರ್ದಾಕ್ಷಿಣ್ಯವಾಗಿ ನಡ್ಕೊಳೋನಲ್ಲ. ನಿಮ್ಮ ವ್ಯಾಜ್ಯಗಳು ಏನೇ ಇರಲಿ ಅದನ್ನು ಆಮೇಲೆ ಬಗೆಹರಿಸ್ಕೊಳ್ಳೋಣ. ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನಮ್ಮ ಜಗ್ಗನ ಹತ್ರ ಮಾತಾಡು. ನೀನು ಕೇಳಿದರೆ ಅವ್ನು ಖಂಡಿತ ಅವ್ರನ್ನ ಮನೆ ಒಳಗೆ ಸೇರಿಸ್ಕೊತಾನೆ. ಮದುವೆ ಮನೆಯಲ್ಲಿ ನೀವು ಇದ್ರಲ್ಲ ತಾಯಿ, ನಿಮ್ಮ ಮೊಮ್ಮಗ ಮದುವೆ ಮುರ್ಕೊಂಡು ಹೋಗ್ಬೇಕಾದ್ರೆ ಅವನನ್ನ ಕರೆದ್ಬಿಟ್ಟು ಒಬ್ಬ ಹೆಣ್ಮಗಳ ಜೀವನ ಹಾಳು ಮಾಡೋದು ಸರಿನಾ ಅಂತ ಕೇಳಿದ್ರ ನೀವು? ಆಹಾ, ನನ್ನ ಮಗಳನ್ನ ಅಮ್ಮೋ ಅಂತ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ತೆರೀದೇ ಇರೋ ಈ ನಿಮ್ಮ ಬಾಯಿ 2 ಹನಿ ಮಳೆ ಬಿದ್ದ ತಕ್ಷಣ ಲಬೋ ಲಬೋ ಅಂತ ಬಡ್ಕೋತಾ ಇದ್ಯಾ? ಆಹಾ, ನಿಮ್ಮನ್ನು ಬಂದ್ರೆ ರಕ್ತ, ನಮಗ್ ಬಂದ್ರೆ ಏನ್ ಟೊಮೊಟೊ ಸಾಸ. ಚೆನ್ನಾಗಿದೆಯಮ್ಮ ನಿಮ್ಮ ನ್ಯಾಯ. ಲಕ್ಕಿ, ಅವ್ರು ಮಾಡಿರೋದು ಕ್ಷಮಿಸಕ್ಕಾಗ್ದಿರೋ ತಪ್ಪು. ಅವ್ರು ಅದನ್ನ ಅನುಭವಿಸ್ಬೇಕು, ಇದಕ್ಕೂ ಮೇಲೂ ಅನುಭವಿಸ್ಬೇಕು. ಎಷ್ಟು ನೆರಳಾಡಿದ್ರು ಸಾಕ್ಷಿಗೆ ಮಾಡಿರೋ ಅನ್ಯಾಯಕ್ಕೆ ಆ ಲೆಕ್ಕ ಸರಿ ಹೋಗಲ್ಲ. ಲಕ್ಕಿ, ನೀವು ಅವ್ರ ಸಪೋರ್ಟಿಗೆ ಬರಬೇಡಿ. ನಾವು ಅವ್ರಿಗೆ ಯಾವುದೇ ಸಹಾಯ ಮಾಡಲ್ಲ. ಅವ್ರು ಅಲ್ಲೇ ಬಿದ್ದು ಸಾಯ್ಲಿ. ನೀವೇನು ಮನುಷ್ಯರೋ ಕಟಕ್ರೋ? ಸ್ವಲ್ಪನೂ ಅಂತಃಕರಣ ಕರುಣೆ ಅನ್ನೋದು ಇಲ್ವೇ ಇಲ್ವಾ? ನನ್ನ ಮೊಮ್ಮಗ ನಿನಗೆ ಸರಿಯಾಗೇ ಮಾಡಿದ್ದಾನೆ. ಕೊನೆ ಕ್ಷಣದಲ್ಲಾದರೂ ಅವನಿಗೆ ನೀನು ಎಂಥ ರಾಕ್ಷಸಿನದು ಗೊತ್ತಾಯ್ತಲ್ಲ, ಅದೇ ಸಮಾಧಾನ ನನಗೆ. ಯಾರನ್ರಿ ನೀವು ರಾಕ್ಷಸಿ ಅಂತ ಕರಿತಾ ಇರೋದು? ಇವಳಾಗಿದ್ದಕ್ಕೆ ಸುಮ್ಮನಿದ್ದಾಳೆ. ಇಲ್ಲ ಅಂದಿದ್ರೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ತಾ ಇದ್ಲು. ಲಕ್ಕಿ, ನಿಮ್ಮ ಮೊಮ್ಮಗ ಜೈಲ್ಗೆ ಸೇರೋದನ್ನ ತಪ್ಪಿಸಿದಾಳೆ ಇವಳು. ಇಂಥ ಹೃದಯವಂತ ಹುಡುಗಿನ ರಾಕ್ಷಸಿ ಅಂತ ಕರಿತೀಯಲ್ಲ ಲಕ್ಕಿ, ಇದು ನಿಮ್ಗೆ ಸರಿ ಅನ್ಸುತ್ತಾ? ನಿಮಗೆಲ್ಲ ಅವ್ರ ಮೇಲೆ ಎಷ್ಟು ಉರಿ ಇದೆ, ದ್ವೇಷ ಇದೆ ಅನ್ನೋದು ನಿಮ್ಮ ಮಾತುಗಳಿಂದಲೇ ಗೊತ್ತಾಗುತ್ತೆ. ನಾವ್ ಯಾರ ಮೇಲೂ ದ್ವೇಷ ತೀರಿಸ್ಕೊಳ್ಳೋ ಅಂತ ಜನ ಅಲ್ಲ ಲಕ್ಕಿ. ಒಂದ್ ಮಾತು ಹೇಳ ನಿಮಗೆ, ಅವ್ರು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ನಾನಿನ್ನೂ ನನ್ನ ಸೇಡ್ ಶುರು ಮಾಡಿಲ್ಲ. ಒಂದು ಸಲ ಶುರು ಮಾಡಿದೆ ಅಂತ ಇಟ್ಕೊಳ್ಳಿ, ಬುಲ್ಡೋಸರ್ ಕೆಳಗಡೆ ಸಿಕ್ಕಿರೋ ನಾಯಿ ಪರಿಸ್ಥಿತಿ ಆಗತ್ತ ಅವ್ರದ್ದು. ಹೆಣ್ಣೆನೆ ನೀನು, ಸ್ವಲ್ಪನೂ ಹೆಣ್ತನ ಅನ್ನೋದೇ ಇಲ್ವಲ್ಲ ನಿನಗೆ? ಒಂದು ಮಾತು ಹೇಳ್ತೀನಿ ಕೇಳು. ಅಲ್ಲಿ ಬಿದ್ದಿದ್ದಾಳಲ್ಲ ನನ್ನ ಮೊಮ್ಮಗಳು ವೇದ, ಅವಳು ನಿನ್ನ ನೋಡಿ ಅಯ್ಯೋ ಪಾಪ ಅಂದ್ರೇನೆ ನಿನ್ಗುಳ್ಗಾಲ. ಅವಳೇನಾದ್ರು ಒಂದು ಸಾರಿ ಸ್ಕೆಚ್ ಹಾಕೋಕೆ ಶುರು ಮಾಡಿದ್ಲು ಅಂದ್ರೆ ನೀನು ಈ ನಿನ್ನ ಸುತ್ತ ಇರೋ ಡಬ್ಬ ಗ್ಯಾಂಗು ಅಡ್ರೆಸ್ ಇಲ್ದಾಗ ಹೋಗ್ಬಿಡ್ತೀರಾ. ಅದನ್ನು ನಾನು ನೋಡೇ ಬಿಡ್ತೀನಿ. ಅಷ್ಟೊಂದು ತಾಕತ್ತಿದ್ಯಾ ನಿಮ್ಗಳಿಗೆ? ಅದನ್ನ ಟೈಮ್ ಬಂದಾಗ ತೋರಿಸ್ತೀವಿ ಲಕ್ಕಿ. ಅಷ್ಟೊಂದು ಧೈರ್ಯ, ಶಕ್ತಿ, ಬುದ್ಧಿವಂತಿಕೆ ನಿಮ್ಮ ಲಡಾಸ್ ತಲೆ ಒಳಗಡೆ ಇದ್ರೆ ಕರ್ಕೊಳ್ಳಿ ಅವ್ರನ್ನ ಮನೆ ಒಳಕ್ಕೆ. ಶತ್ರು ಅನ್ನೋರ ಜೊತೆಯಲ್ಲಿ ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಯುದ್ಧ ಮಾಡೋರಿಗೆ ವೀರರು, ಧೀರರು ಅನ್ನೋದು. ಅವ್ರನ್ನ ಫೇಸ್ ಮಾಡುವಷ್ಟು ಮೀಟ್ರ್ ಇದೆಯಾ ನಿನ್ಗೆ? ಇದೆಯಾ ನಿನಗೆ ಮೀಟ್ರು? ಏನಂದ್ರಿ? ಒದಕಿ ನಿನ್ನ ರುಚಿಗೆಪ್ಸಿ ಅವ್ರನ್ನ ಒಳಗಡೆ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮಾಡ್ಬೇಡ ಕಣೆ. ಯಾಕೆ ಯಾಕೆ ಆಫ್ ಆಗ್ಬಿಟ್ಟೆ? ಧೈರ್ಯ ಇದೆಯಾ ನಿನ್ಗೆ ಅವ್ರ ಜೊತೆ ಗುದ್ದಾಡಕ್ಕೆ? ಒಂದ್ಸಲ ಅಖಾಡಕ್ಕೆ ಬಂದು ನಿಲ್ಲಿ, ನಾನು ಏನು ಅಂತ ತೋರಿಸ್ತೀನಿ. ಮತ್ತೆ ಕರಿ ಅವ್ರನ್ನ ಅಖಾಡಕ್ಕೆ. ಸದ್ಯಕ್ಕವ್ರು ಅಲ್ಲೇ ಬಿದ್ದಿರ್ಲಿ, ಟೈಮ್ ಬರ್ಲಿ, ಅಖಾಡಕ್ಕೂ ಕರಿತೀನಿ. ಆ ವೇದನ್ಗೆ ಕೆಡ್ಡನ್ನು ತೋಡ್ತೀನಿ. ಉತ್ತರದ ಪೌರುಷ ಒಲೆ ಮುಂದೆ ಅಂದ ಹಾಗೆ ಬರೀ ಮಾತಿನ ಬಿಲ್ಡಪ್ಪೇ ನಿಂದು. ಯಾರ್ ಮಾತಿನ ಬಿಲ್ಡಪ್? ಆಗ್ಬೇಡ ಸಾಕ್ಷಿ, ನೀವೇನೇ ಬಿಸ್ಕೆಟ್ ಹಾಕಿದ್ರು ನನ್ನ ಮನ್ಸು ಬದಲಾಗಲ್ಲ. ಅವ್ರನ್ನ ಒಳಗೆ ಬಿಡಲ್ಲ. ನಿನಗಿಷ್ಟರಲ್ಲ ಇದೆ ಕಣೆ ಆ ವೇದನ್ ಕೈಯಲ್ಲಿ ಮಾಂಜ.